ಓಂ ಶನ್ನಃ ಕರತ್ಯರ್ವತೆ ಸುಗಮ್ಮೇಷಾಯ ಮೇಷ್ಯೇ ನೃಭ್ಯೋ ನಾರಿಭ್ಯೋ ಗವೇ ಅಸ್ಮೇ ಸೋಮಪ್ಶ್ರಿಯಮಧಿನಿಧೇಹಿ ಶತಸ್ಯ ನೃಣಾಂ ಮಹಿಶ್ರವಸ್ತುವಿಂದ್ರಮ್ಣಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕರ್ಕಾಟಕ ರಾಶಿ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಸಾಧಾರಣವಾಗಿ ನಮಗೆ ಈ ರಾಶಿ ಫಲ ಅಂತ ಬಂದಾಗ ಗುರುಬಲ ಇದೆಯಾ ಇಲ್ವಾ, ಗುರುಬಲ ಇದೆಯಾ ಇಲ್ವಾ ಅಂತ ನಾವು ನೋಡ್ತಾ ಇರ್ತೀವಿ. ಈಗ ತಾತ್ಕಾಲಿಕವಾಗಿ ಗುರುಬಲ ಬದಲಾವಣೆ ಆಗಿರ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಒಂದು ಒಳ್ಳೆಯ ಅಭಿವೃದ್ಧಿ ಅಂತ ಹೇಳ್ಬೋದು. ಇದೊಂದು ಟ್ರೈಲರ್. ಕರ್ಕಾಟಕ ರಾಶಿಯವರಿಗೆ ಗುರುವಿಂದ ಏನು ಒಳ್ಳೆ ಫಲ ಬರುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ತಾತ್ಕಾಲಿಕವಾಗಿ ನಿಮ್ಮ ಮನೆಗೆ ಬಂದಿದ್ದಾರೆ ಗುರು. ಈ ತಿಂಗಳು ಮಾತ್ರ ಇರ್ತಾರೆ. ಬರೋ ತಿಂಗಳು 5ನೇ ತಾರೀಕು ಗುರುಬಲ ಹೊಟ್ಟೋಗುತ್ತೆ. ಮತ್ತೆ ಗುರುಬಲ ಇಲ್ಲ, ಈಗಲೂ ಜನ್ಮಗುರುನೇ. ಬಟ್ ಗುರು ನಿಮ್ಮ ರಾಶಿಯಲ್ಲಿದ್ದರೆ ಅದು ಉಚ್ಚಸ್ಥಾನ. ತಿಳ್ಕೊಳ್ಳಿ, ಉಚ್ಚಸ್ಥಾನ ಅಂದರೆ ಎಕ್ಸಾಲ್ಟೆಡ್ ಪೊಸಿಷನ್. 100 ಮಾರ್ಕ್ಸ್ಗೆ 100 ಮಾರ್ಕ್ಸೇ, 99 ಇಲ್ಲ. ಅಂತಹ ಉಚ್ಚಸ್ಥಾನಕ್ಕೆ ಗುರು ಬಂದಾಗ ಉಚ್ಚ ಫಲವನ್ನು ಕೊಡಬೇಕು ಹೊರತು ಸಾಧಾರಣ ಫಲವನ್ನು ಕೊಡೋದಿಲ್ಲ. ಇದು ಮೊದಲು ನಾವು ತಿಳ್ಕೋಬೇಕು. ಹಾಗಿದ್ರೆ ಈ ನವೆಂಬರ್ ತಿಂಗಳಲ್ಲಿ ತಾತ್ಕಾಲಿಕವಾಗಿ ಬರುವಂಥ ಗುರುಬಲದಿಂದ ಏನೇನು ಫಲ, ಏನೇನು ಒಳ್ಳೆ ಫಲ ಇದೆ, ಏನೇನು ಕೆಟ್ಟ ಫಲ ಇದೆ ಅಂತ ತಿಳ್ಕೊಳ್ಳೋಣ. ಕೆಟ್ಟ ಫಲ ಅಂತೂ ಗುರುವಿಂದ ಬರೋದಿಲ್ಲ ಬಿಡಿ. ಸರಿ, ಒಳ್ಳೆ ಫಲ ಹಾಗಾದರೆ ಯಾವುದು? ಶ್ಲೋಕ ಹೇಳುತ್ತೆ, ದೇಹಸ್ಯ ಸೌಷ್ಠವಂ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಯಶಸ್ಸುಖಂ ಜಯೋ ವಪುಶ್ಚ ತತ್ಸರ್ವಂ ಚಿಂತನೀಯಂ ವಿರಾಶಿತಃ. ಹಾಗಿದ್ರೆ ರಾಶಿಯಲ್ಲಿ ಗುರು ಇದ್ದಾಗ ಶೋಭವಾನ್ ಸುಕೃತಿ ಎನ್ನುವಂತೆ ನ್ಯಾಯ, ಧರ್ಮ, ಸತ್ಯದಲ್ಲಿ ಹೆಚ್ಚು ಶ್ರದ್ಧೆ ಉಳ್ಳವರಾಗ್ತೀರಾ, ಆಸ್ತಿಕರಾಗ್ತೀರಾ, ದೈವಾನುಗ್ರಹ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ನೋಡಿ, ಇಷ್ಟು ದಿನ ಕಳೆದ 6 ತಿಂಗಳಿಂದ 12ನೇ ಮನೆಯಲ್ಲಿ ಗುರು ಇತ್ತು ಕರ್ಕಾಟಕ ರಾಶಿಯವರಿಗೆ. 12ನೇ ಮನೆ ಅಂದರೆ ಹೌಸ್ ಆಫ್ ಲಾಸ್, ನಷ್ಟಸ್ಥಾನ, ವ್ಯಯಸ್ಥಾನ. ಕೆಲವೊಂದು ಅಪವಾದಗಳು, ಅಪನಿಂದನೆಗಳು, ಬೇಸರ ಆಗುವಂಥದ್ದು, ಸುಮ್ಮನೆ ನಿಮಗೆ ಸಂಬಂಧ ಇಲ್ಲದೆ ಇದ್ರೂ ಕೂಡ ನಿಮಗೆ ಮಾತಲ್ಲಿ ಒಂದು ಸ್ವಲ್ಪ ಹಿಂಸೆ ಮಾಡುವಂಥದ್ದು, ಈ ಥರ ತುಂಬಾ ನಡೀತಾ ಇತ್ತು. ನಿಮಗೆ ಸ್ವಲ್ಪ ನೆಗೆಟಿವಿಟಿ ಕೂಡ ನಿಮ್ಗೆ ಆಗ್ತಾ ಇತ್ತು. ಈಗೇನಾಯಿತು, ಕಾಲ ಯಾವಾಗಲೂ ಒಂದೇ ಥರ ಇರಲ್ಲ. ಕಾಲೋ ಜಗದ್ಭಕ್ಷಕಃ. ಪರಿವರ್ತನೆ ಅನ್ನೋದು ಪ್ರಕೃತಿಯ ನಿಯಮ. ಇವತ್ತು ಶ್ರೀಮಂತನಾಗಿದ್ದವನು ನಾಳೆ ಬಡವನಾಗ್ತಾನೆ, ನಾಳೆ ಶ್ರೀಮಂತನಾಗಿದ್ದವನು ಬಡವನಾಗ್ತಾನೆ, ನಾಳೆ ಬಡವನಾಗಿದ್ದವನು ಶ್ರೀಮಂತನಾಗ್ತಾನೆ. ಅದಕ್ಕೆ ಹೆಚ್ಚು ವ್ಯತ್ಯಾಸ ಇಲ್ಲ. ಕಾಲ ಬಹಳ ಬದಲಾವಣೆ ಆಗ್ತಾ ಇರುತ್ತೆ. ಸರಿ, ದೈವಾನುಗ್ರಹವಿರುತ್ತೆ. ಮತ್ತು ಸ್ವಲ್ಪ ಈ ಗುರುಬಲ ಬಂದಾಗ ಹೊಸ ಹೊಸ ಆಸಕ್ತಿಗಳು, ಹೊಸ ಹೊಸ ಯೋಜನೆಗಳು, ಹೊಸ ಹೊಸ ಯೋಚನೆಗಳು ಕರ್ಕಾಟಕ ರಾಶಿಯವರಿಗೆ ಬರುತ್ತೆ. ಶೀತ ಹೆಚ್ಚು ಕಾಡ್ತಾ ಇರೋದ್ರಿಂದ ನಿಮಗೆ ಸಮಸ್ಯೆಗಳು ಉಂಟಾಗುತ್ತೆ. ಆರೋಗ್ಯದಲ್ಲಿ ಶೀತದ ಸಮಸ್ಯೆಗಳು, ಮೂಗಿನ ಪ್ರಾಬ್ಲಮ್ಮು, ಸೈನಸ್ಸು, ಮೈಗ್ರೇನು, ತಲೆನೋವು ಬರಬಹುದು. ಅದ್ರ ಕಡೆ ಗಮನ ಕೊಡಬೇಕು. ನ್ಯಾಯವಾದಿಗಳು, ಧಾರ್ಮಿಕ ಮುಖಂಡರು, ಪಂಡಿತರು ಎಲ್ಲರೂ ಕೂಡ ಒಳ್ಳೆ ಹೆಸರನ್ನು ಪಡಿತೀರಾ. ಜೊತೆಗೆ ವಿಶೇಷವಾಗಿ ಈ ಕೆಲವೊಂದು ಆಗದೇ ಇರತಕ್ಕಂಥ ಕೆಲಸಗಳು ಈ ತಿಂಗಳಲ್ಲಿ ನಿಮ್ಗೆ ಆಗ್ಬಿಡುತ್ತೆ. ಎಷ್ಟೋ ದಿನಗಳಿಂದ, ತಿಂಗಳುಗಳಿಂದ, ವರ್ಷಗಳಿಂದ ಆಗದೇ ಇರತಕ್ಕಂಥ ಕೆಲಸಗಳು ಈ ತಿಂಗಳಲ್ಲಿ ಆಗ್ಬಿಡುವಂಥದ್ದು. ಆಮೇಲೆ ನಿಮಗೆ ಭಾಗ್ಯಾಧಿಪತಿ ಯಾರು? ಭಾಗ್ಯಸ್ಥಾನಕ್ಕೆ ಅಧಿಪತಿ ಯಾರು? ಗುರು. ಋಣರೋಗ ಶತ್ರುಸ್ಥಾನಕ್ಕೆ ಅಧಿಪತಿ ಯಾರು? ಗುರು. ಭಾಗ್ಯಗಳು ನಿಮ್ಮನ್ನುಂಟು ಹುಡ್ಕೊಂಬರುತ್ತೆ. ವಿವಾಹ ಭಾಗ್ಯ, ಸಂತಾನ ಭಾಗ್ಯ, ಗೃಹ ಭಾಗ್ಯ ಇತ್ಯಾದಿ ಭಾಗ್ಯಗಳು ಉತ್ಪತ್ತಿ ಆಗುತ್ತೆ. ಋಣ ಸಾಲ ಕಡಿಮೆ ಆಗುತ್ತೆ, ರೋಗಗಳು ನಿವಾರಣೆ ಆಗುತ್ತೆ, ಶತ್ರುಗಳು ನಿಮಗೆ ದೂರವಾಗ್ತಾರೆ. ಒಂಥರ ಸಂತೋಷ ಅನ್ನುವಂಥದ್ದು ನಿಮಗೆ ಕಾಣಲಿಕ್ಕೆ ಶುರುವಾಗುತ್ತೆ. ಅದಲ್ಲದೆ ನಿಮಗೆ ಯಾವುದೇ ಅನಿಷ್ಟ ಫಲಗಳು ಅಂದರೆ ಕೆಟ್ಟ ಫಲಗಳು ಯಾವುದೇ ಇದ್ದರೂ ಕೂಡ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಅದು ದೂರ ಆಗಿಬಿಡುತ್ತೆ. ಅದೊಂದು ಒಳ್ಳೆಯ ಪಾಸಿಟಿವ್ ಪಾಯಿಂಟ್ ನಿಮ್ಗೆ, ಅದು ಪಾಸಿಟಿವ್ ಪಾಯಿಂಟ್. ಹಾಗಾಗಿ ಚಿಂತೆ ಮಾಡಬೇಡಿ. ಈ ತಾತ್ಕಾಲಿಕ ಗುರುಬಲವನ್ನು ಎಂಜಾಯ್ ಮಾಡಿ ಖುಷಿಯಾಗಿರಿ. ಈ ತಿಂಗಳು ನೀವು ಕರ್ಕಾಟಕ ರಾಶಿಯವರು ಸಂತೋಷವಾಗಿರ್ತೀರ. ಸರಿ, ಹಾಗಾದರೆ ನಿಮ್ಮ ರಾಶಿ ಆಯಿತು, ಓಕೆ.
ರಾಶಿಯಿಂದ ಲಾಭಸ್ಥಾನ ಯಾರು? ಶುಕ್ರ. ಹಾಗೂ ಸುಖಸ್ಥಾನ ಯಾರು? ಶುಕ್ರ. ಲಾಭಸ್ಥಾನಕ್ಕೂ ಸುಖಸ್ಥಾನಕ್ಕೂ ಅಧಿಪತಿಯಾದಂತಹ ಶುಕ್ರ ಸುಖಸ್ಥಾನದಲ್ಲೇ ಇದ್ದಾರೆ. ಚತುರ್ಥಾಧಿಪತಿ ಚತುರ್ಥದಲ್ಲೇ ಇದ್ದಾರೆ. ಅದೇನು ಹೇಳುತ್ತೆ? ಚತುರ್ಥಾಧಿಪತಿ ಚತುರ್ಥದಲ್ಲಿದ್ದಾಗ ಶುಕ್ರ ಬಹಳ ಬಲಿಷ್ಠವಾದ ಫಲವನ್ನು ಕೊಡ್ತಾನೆ. ಎಷ್ಟರ ಮಟ್ಟಿಗೆ ಅಂದರೆ, ಮಾಲವ್ಯ ಯೋಗ ಅನ್ನುವಂಥ ಯೋಗದಿಂದ ಸ್ತ್ರೀಯಿಂದ ಲಾಭ, ವಾಹನದಿಂದ ಯೋಗ, ವಾಹನ ಮಾಲೀಕರು, ಚಾಲಕರು ಮತ್ತು ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡೋರು, ಆಮೇಲೆ ಈ ಡ್ರೈವಿಂಗ್ ಸ್ಕೂಲ್ ಇಟ್ಕೊಂಡಿರ್ತಕ್ಕಂಥವ್ರು, ಮತ್ತು ವಾಹನದಿಂದ ಜೀವನವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ತುಂಬ ಅತಿಯಾದ ಫಲ, ಅತಿಯಾದ ವಿಶೇಷ ಫಲ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಅದಲ್ಲದೆ ಇನ್ನೂ ಇದೆ, ಏನಪ್ಪ ಅಂದರೆ ಲಾಭಸ್ಥಾನಕ್ಕೆ ಅಧಿಪತಿನೂ ಶುಕ್ರನೇ. ಲಾಭಸ್ಥಾನಾಧಿಪತಿ ಸುಖದಲ್ಲಿರೋದ್ರಿಂದ ಸುಖ ಹೆಚ್ಚು ಸಿಗುತ್ತೆ. ಸುವಾಹನ ಸುಮಂದಿರಾಭರಣ ಸುವಸ್ತ್ರ ಸುಗಂಧಂ ಸುಖೇ ಹೇಳುತ್ತಿಲ್ಲ ಎನ್ನುವಂತೆ ಶುಕ್ರನು ಸುಖಸ್ಥಾನದಲ್ಲಿ ಚತುರ್ಥದಲ್ಲಿದ್ದಾಗ ಗೋಚಾರದಲ್ಲಿ ವಾಹನ ಯೋಗ, ಗೃಹ ಯೋಗ, ಆಭರಣ ಯೋಗ, ವಸ್ತ್ರ ಯೋಗ, ಸುಗಂಧ ದ್ರವ್ಯಗಳು, ಸಕಲ ಭೋಗ ಭಾಗ್ಯಗಳು, ಸಮೃದ್ಧಿಯನ್ನು ಕೊಡುವವನು. ತೋಳಕ್ಕೆ ನೀವು ರೆಡಿ ಆಗಬೇಕು. ಅದು ಆಸೆ ಮಾತ್ರ, ಅತಿ ಆಸೆ ಬೇಡ. ಯಾಕೆಂದರೆ ಅತಿ ಆಸೆ ಬಿಟ್ಟರೆ ಅದನ್ನು ಸ್ವಲ್ಪ ವಿಳಂಬ ಮಾಡಿಬಿಡ್ತಾನೆ. ಸುಖಾನಿ ಸರ್ವಾಣಿ ಕರೋತಿ ಅನ್ನುವಂಥ ಶಬ್ದ ಸರ್ವ ಸುಖಗಳು ಭೋಗಗಳನ್ನು ಪ್ರಾಪ್ತಿ ಮಾಡುತ್ತೆ. ವಿಲಾಸಿಗಳು, ಬಹು ಸ್ತ್ರೀ ಸುಖ ಉಳ್ಳವರು, ಮಾತೃಮೂಲದ ಸಂಪತ್ತುಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳುವಂಥವರು, ಕಾಂತಿಪೂರ್ಣವಾದ ದೇಹ ಸೌಂದರ್ಯ ಅಭಿವೃದ್ಧಿ, ಸಂಗೀತದ ಮೇಲೆ ಹೆಚ್ಚಿನ ಆಸಕ್ತಿ, ಸುಂದರವಾದಂತಹ ಹೃದಯ ಪ್ರಾಪ್ತಿಯಾಗುತ್ತೆ. ಸುಖಿ ಜೀವನ ಚತುರ್ಥದಲ್ಲಿರ್ತಕ್ಕಂಥ ಶುಕ್ರನಿಂದ ನಿಮಗೆ ಪ್ರಾಪ್ತಿಯಾಗುತ್ತೆ. ಇಷ್ಟು ಆಯಿತು. ಚತುರ್ಥಾಧಿಪತಿ ಚತುರ್ಥದಲ್ಲೇ ಇದ್ದಾಗ ಏನು ಹೇಳುತ್ತೆ? ಚತುರ್ಥಾಧಿಪತಿ ಚತುರ್ಥದಲ್ಲಿದ್ದಾಗ ಚತುರಃ ಶೀಲವಾನ್ ಮಾನಿ ಎನ್ನುವಂತೆ ಶೀಲವಂತರು, ಗುಣವಂತರು, ಚತುರರು, ಭೋಗಭಾಗ್ಯಗಳುಳ್ಳವರು, ಶುಭಗ್ರಹವಾದರೆ ತೃಪ್ತಿ, ಶುಭಗ್ರಹನೇ ಸಚ್ಚಾರಿತ್ರ್ಯ, ದಾನಶೀಲರು ಇವರಾಗುತ್ತೆ. ಅಂದರೆ ದಾನ ಹೆಚ್ಚಾಗುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ವೈಮನಸ್ಸುಗಳು ಬಂದರೂ ಅದನ್ನು ಸರಿ ಮಾಡಿಕೊಳ್ಳುವಂಥ ಶಕ್ತಿ, ಕೇಪಬಿಲಿಟಿ, ಕೆಪಾಸಿಟಿ ಇದೆ. ಇದಲ್ಲದೆ ನಿಮ್ಮ ರಾಶಿಯಿಂದ 10ನೇ ಮನೆಯ ಅಧಿಪತಿ ಹಾಗೂ 5ನೇ ಮನೆಯ ಅಧಿಪತಿ ಕುಜಾನು ಸ್ವಕ್ಷೇತ್ರದಲ್ಲಿದ್ದಾರೆ. ಕುಜ ಸ್ವಂತ ಮನೆಯಲ್ಲಿದ್ದು ಭೂಮಿ ಲಾಭ, ಗೃಹ ಲಾಭ ಮತ್ತು ವ್ಯವಸಾಯದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಾರೆ. ಬಿಲ್ಡಿಂಗ್ ಮೆಟೀರಿಯಲ್ಸನ್ನು ಸೇಲ್ ಮಾಡುವವರು, ಅದನ್ನು ಉತ್ಪಾದನೆ ಮಾಡುವಂಥವರು, ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಮಾಡುವಂಥವ್ರು, ರೋಡ್ ಕೆಲಸ ಮಾಡುವಂಥವ್ರು, ಬಿಲ್ಡಿಂಗ್ ಕೆಲಸ ಮಾಡುವಂಥವ್ರು, ಮತ್ತು ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಮಾಡುವಂಥವ್ರು, ಕೂಲಿಗಳಿಗೆ, ಮೇಸ್ತ್ರಿಗಳಿಗೆ, ಎಲ್ಲರೂ ಇಂಜಿನಿಯರ್ಗಳಿಗೆ, ಆರ್ಕಿಟೆಕ್ಟ್ಗಳಿಗೆ, ಎಲ್ಲರಿಗೂ ಕೂಡ ಈವನ್ ಇಟ್ಟಿಗೆ ಕೆಲಸ ಮಾಡಿ ಇಟ್ಟಿಗೆ ತಯಾರು ಮಾಡೋದನ್ನ ಹಿಡಿದು ಸಾಲಿಡ್ ಬ್ಲಾಕ್ಸು, ಡಸ್ಟು, ಸಿಮೆಂಟ್ ತಯಾರು ಮಾಡುವಂಥ ಕಂಪನಿಗಳು, ಮಾರುವಂಥ ರಿಟೇಲರು, ಹೋಲ್ಸೇಲರಿಂದ ಹಿಡಿದು ಎಲ್ಲರಿಗೂ ಕೂಡ ತುಂಬ ಒಳ್ಳೆ ಪ್ರಬುದ್ಧವಾದಂಥ ಫಲಗಳನ್ನು ಕುಜ ನಿಮಗೆ ಕೊಡ್ತಾನೆ. ಪಂಚಮದಲ್ಲಿರೋದ್ರಿಂದ ನಿಮಗೆ ಪೂರ್ವ ಪುಣ್ಯ ಲಾಭ ಅಭಿವೃದ್ಧಿಯಾಗಿ ಸಹೋದರರ ಸಹಾಯನೂ ಸಿಕ್ಕಿ, ಜೊತೆಗೆ ದಾಯಾದಿಗಳ ಕಲಹಗಳು ದೂರ ಆಗಿ ನಿಮ್ಗೆ ಆಸ್ತಿ ಬರುವಂಥದ್ದು ಏನಾದರೂ ಇದ್ದರೆ ಈ ತಿಂಗಳ ಆಸ್ತಿ ಬರುವಂಥ ಸಾಧ್ಯತೆಗಳು ಹೆಚ್ಚು ಪ್ರಮಾಣ ಕಾಣ್ತಾ ಇದೆ. ಅದು ಕೂಡ ನಿಮಗೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಮೇಲಾಗಿ ಏನಪ್ಪ ಅಂದರೆ ಭಾಳ ಬಲಿಷ್ಠವಾದ ಫಲವನ್ನು ದಶಮಾಧಿಪತಿ ಕೊಡೋದ್ರಿಂದ ಉದ್ಯೋಗದಲ್ಲಿ ಸ್ಥಿರತೆಯನ್ನು ಕಾಣ್ಕೊಂಡು ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ಏನೇನು ನೆಗೆಟಿವ್ ಇದೋ ಈ ತಿಂಗಳೆಲ್ಲ ಪಾಸಿಟಿವ್ ಆಗ್ತಾ ಇದೆ. ಆ ಪಾಸಿಟಿವ್ ನೀವು ಎಂಜಾಯ್ ಮಾಡಬೇಕದು ಭಾಳ ಇಂಪಾರ್ಟೆಂಟ್. ಬಟ್ ಸ್ವಲ್ಪ ನೆಗೆಟಿವ್ ಇದ್ದೇ ಇರುತ್ತಲ್ಲ. 12ನೇ ಮನೆ ಅಧಿಪತಿ ಮತ್ತು 3ನೇ ಅಧಿಪತಿ ಧೈರ್ಯ, ಸ್ಥೈರ್ಯ, ಶೌರ್ಯ, ವಿಜಯ ಸ್ಥಾನಕ್ಕೋ ವ್ಯಯಸ್ಥಾನಕ್ಕೂ ಅಧಿಪತಿ ಅಂತ ಬುಧ 5ನೇ ಮನೆಯಲ್ಲಿದ್ದಾರೆ. 23ನೇ ತಾರೀಕುವರೆಗೂ ಬುಧ ನಿಮಗೆ ಸಪೋರ್ಟ್ ಮಾಡಲ್ಲ. ಬುಧ ನಿಮಗೆ ಧೈರ್ಯ ಕೊಡಲ್ಲ, ಶಕ್ತಿ ಕೊಡಲ್ಲ, ಸಾಹಸ ಮಾಡುವಂಥ ಯೋಗ ಕೊಡಲ್ಲ. ದುಡ್ಡಿದ್ರು ಇನ್ವೆಸ್ಟ್ ಮಾಡೋದಕ್ಕೆ ನಿಮಗೆ ಭಯ ಜಾಸ್ತಿ ಇರುತ್ತೆ. ಎರಡೆರಡು ಮನಸ್ಸು, ಸೆಕೆಂಡರಿ ಇನ್ಕಮನ್ನು ಪ್ಲ್ಯಾನ್ ಮಾಡೋಕ್ಕೆ ಭಯ ಪಡ್ತೀರಾ. ಅಡ್ವೈಸರ್ಸ್ ತುಂಬ ಇಂಪಾರ್ಟೆಂಟು. ಆ ಥರದ್ದೇನಾದರೂ ಬಿಸ್ನೆಸ್ಸು ಅಥವಾ ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಂದ್ರೆ ನಿಮ್ಮ ಜಾತಕವನ್ನು ತೋರಿಸ್ಕೊಳ್ಳೇಬೇಕು. ವಿದ್ಯಾರ್ಥಿಗಳಿಗೆ ತೊಂದರೆ ಇಲ್ಲ, ಉದ್ಯೋಗ ಮಾಡೋರು ತೊಂದರೆ ಇಲ್ಲ. ಆದರೆ ಬಿಸ್ನೆಸ್ ಪೀಪಲ್ಸ್ಗೆ ಹೊಸದಾಗಿ ಮಾಡಬೇಕು ಅಂತಂದರೆ ಸ್ವಲ್ಪ ತೊಂದರೆ ಇದೆ. ಈವನ್ ಏನೋ ಸ್ಥಾನ ಬದಲಾವಣೆಗಳು, ಮನೆ ವಿಚಾರಗಳು ಏನೇ ಇದ್ದರೂ, ಗ್ರೇಟ್ ಡಿಸಿಷನ್ಸು ಅಥವಾ ದೊಡ್ಡ ಪ್ರಮಾಣದ ಡಿಸಿಷನ್ಸ್ ಏನೇ ತಗೊಳ್ಳೋದಾದರೂ ಜ್ಯೋತಿಷ್ಯರನ್ನು ಭೇಟಿ ಮಾಡಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿ, ವೇದಿಕ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ ಮಾಡಿ, ಏನಾದರೂ ಸರಳ ಪರಿಹಾರಗಳಿದ್ದರೆ ಅದನ್ನು ಮಾಡಿಸ್ಕೊಂಡು ಕ್ಲಿಯರ್ ಮಾಡಿಕೊಂಡು ಭಗವಂತನ ಆಶೀರ್ವಾದ ಅನುಗ್ರಹವನ್ನು ಪಡ್ಕೋಬೇಕು. ಅದು ಬಹಳ ಮುಖ್ಯ. ಅದಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬುಧನಿಗೆ ಏನಾದರೂ ಶಾಂತಿ ಮಾಡಬೇಕಂದ್ರೆ ಅವಶ್ಯಕತೆ ಇಲ್ಲ. ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಕೇಳಕ್ಕೆ ಶುರು ಮಾಡಿ ಸಾಕು. ಯಾಕೆಂದರೆ ನಿಮಗೆ ಈ ತಿಂಗಳು ಸುಮ್ಮನೆ ಏನೋ ಮಾತಾಡ್ಬಿಡ್ತೀರ, ಮಾತಿಂದ ಕಲಹ ಆಗುವಂಥ ಸಾಧ್ಯತೆ, ಮಾತಿಂದ ಬೇಸರ ಆಗುವಂಥ ಸಾಧ್ಯತೆ. ಅದು ಮನೇಲಾಗ್ಬೋದು ಅಥವಾ ಹೊರಗಡೆ ಆಗ್ಬೋದು, ವ್ಯವಹಾರದಲ್ಲಾಗ್ಬೋದು, ಉದ್ಯೋಗದಲ್ಲಾಗ್ಬೋದು. ಮಾತು ಅನ್ನೋದು ಬಹಳ ಎಚ್ಚರಿಕೆ. ಇನ್ನು ಶನಿ, ನಿಮ್ಗೇನು ತೊಂದರೆ ಇಲ್ಲ, ಅವರು ಭಾಗ್ಯಸ್ಥಾನದಲ್ಲಿದ್ದಾರೆ.
ಶನಿ ನಿಮಗೆ ಸಪ್ತಮಾಧಿಪತಿ ಹಾಗೂ ಅಷ್ಟಮಾಧಿಪತಿ ಶನಿ, ಅವರು ನವಮದಲ್ಲಿದ್ದಾರೆ. ಏನು ಹೇಳುತ್ತೆ? ಭಾಗ್ಯ ಪ್ರಭಾವ ಗುರುಧರ್ಮ ತಪಶುಭಾನಿ ಸಂಚಿಂತಯೇನ್ನ ಮಮದೇವ ಪುರೋಹಿತಾಭ್ಯಾಂ ಭಾಗೇಶ ದೇವ ಸಚಿವೋ ಶುಭವರ್ಗ ಯಾತೋ ಭಾಗ್ಯೇ ಶುಭಗ್ರಹಯುತೆ ಸಮುಪೈತಿ ಭಾಗ್ಯಂ. ಭಾಗ್ಯಸ್ಥಾನದಲ್ಲಿ ಭಾಗ್ಯ ಫಲನೇ ಕೊಡಬೇಕು. ಶನಿಯು ನವಮ ಭವನ ಸಂಸ್ಥೆ ಮಂದಗೆ ಅನ್ಯೈ ಅದೃಷ್ಟೇ ಭವತಿ ನರಪಯೋಗೆ ದೀಕ್ಷಿತ ಪಾರ್ಥಿವೇಂದ್ರ ಅಂತೇಳಿ ಶನಿ ನಿಮಗೆ ವೈರಾಗ್ಯನ ಕೊಡುವಂಥ ಒಂದು ಜಾಸ್ತಿ. ಅಯ್ಯೋ ಬಿಡಪ್ಪ ಸಾಕು, ಏನು ಜೀವನ, ಎಷ್ಟು ಸಂಪಾದನೆ ಮಾಡಿದ್ರೇನು, ಕೊನೆಗೆಲ್ಲ ಒಂದಿನ ಬಿಟ್ಟು ಹೋಗ್ಬೇಕು, ಬಾಡಿಗೆಗೆ ಬಂದಿದ್ದೀವಿ, ಬಾಡಿಗೆ ಯಾವಾಗ ನಮಗೆ ಮುಗಿಯುತ್ತೋ ನಾನು ಕರ್ಕೋತಾನೆ ಭಗವಂತ, ಹೀಗೆಲ್ಲ ಮಾತಾಡೋಕ್ಕೆ ಶುರು ಮಾಡೋದು, ದೊಡ್ಡ ದೊಡ್ಡ ಮಾತುಗಳು ಮಾತಾಡೋದು. ಸನ್ಯಾಸತ್ವ, ಇದು ಏನೋ ಒಂಥರ ನಾನೊಬ್ಬ ಭಿಕ್ಷುಕ, ನಾನೊಬ್ಬ ಭಗವಂತನ ಒಂದು ದೂತ, ಹೀಗೆ ಏನೇನೋ ಯೋಚನೆಗಳು, ಏನೇನೋ ದಿಢೀರಂತ ಆಧ್ಯಾತ್ಮಿಕ ಬೆಳೆದ್ಬಿಡೋದು, ವೈರಾಗ್ಯ ಬೆಳೆದ್ಬಿಡೋದು, ಇದೆಲ್ಲ ಬರಬಹುದು. ತೀರ್ಥಯಾತ್ರೆಗಳು ಹೆಚ್ಚು ಮಾಡುವಂಥ ಯೋಗ ಕರ್ಕರಾಶಿಯವರಿಗೆ. ಇನ್ನು ಧಾರ್ಮಿಕ ಪ್ರವೃತ್ತಿ ಚೆನ್ನಾಗಿರುತ್ತೆ, ಮನೋಭಾವಗಳು ದೂರ ಆಗುತ್ತೆ. ಏನಪ್ಪ ಅಂತಂದರೆ ಸ್ವಲ್ಪ ಸಹೋದರರ ಘರ್ಷಣೆಗಳು ಬರಬಹುದು, ಅದೊಂದು ಸ್ವಲ್ಪ ಹುಷಾರಾಗಿರ್ಬೇಕು ನೀವು. ಇನ್ನು ಭಾಗ್ಯದ ಶನಿ ಸಮಚಿತ್ತದಿಂದ ಅಭಯವನ್ನು ಕೊಡ್ತಾನೆ. ಶನಿ ಯಾವತ್ತೂ ಕೂಡ ನಿಮಗೆ ಅಭಯವನ್ನೇ ಕೊಡಬೇಕು. ಶನಿ ಕೆಟ್ಟದ್ದು ಮಾಡಲ್ಲ ಕಣ್ರಿ, ಎಲ್ಲರೂ ಭಯ ಪಡ್ತೀರಾ. ಶನಿ ಯಾವತ್ತೂ ಕೂಡ ಒಳ್ಳೆ ಕೆಲಸ ಮಾಡುವಂಥವ್ರೆ, ಅವನು ಕರ್ಮಫಲದಾತ. ನೀವು ಕೆಟ್ಟದ್ದು ಮಾಡಿದರೆ ನಿಮಗೆ ಕೆಟ್ಟ ಫಲ ಕೊಡ್ತಾನೆ, ನೀವು ಒಳ್ಳೇದು ಮಾಡಿದರೆ ಒಳ್ಳೆ ಫಲನೇ ಕೊಡ್ತಾನೆ. ಅವನಿಗಿರೋ ಪೋರ್ಟ್ಫೋಲಿಯೋ ಅದೇ, ಒಳ್ಳೆಯದೇ ಕೊಡಬೇಕು, ಅವನು ಕೆಟ್ಟದ್ದು ಕೊಡೋಂಗಿಲ್ಲ. ಆದರೆ ನಿಮ್ಮ ಜಾತಕದಲ್ಲಿ ನಿಮ್ಮ ಪೂರ್ವ ಪುಣ್ಯದಲ್ಲಿ ಏನು ಕೆಟ್ಟದಿದೆಯೋ, ಅವನು ಸಾಡೆ ಸಾತಿ ಬಂದಾಗಲೋ, ಪಂಚಮ ಪ್ರಭಾವ ಬಂದಾಗಲೋ, ಅರ್ಧಾಷ್ಟಮ ಬಂದಾಗಲೋ, ಅಷ್ಟಮ ಬಂದಾಗಲೋ, ಜನ್ಮ ಶನಿ, ಅಂತ್ಯ ಶನಿ, ಪ್ರಾರಂಭ ಶನಿ, ಹೀಗೆ ಕಂಟಕ ಶನಿ ಯಾವುದೇ ಬಂದರೂ ಕೂಡ ಅವನ ಕೆಲಸ ಅವನ ಕೃತಿ ಅವನ ಪ್ರತಿ ಮಾಡಲೇಬೇಕು. ಈಶ್ವರನ ಅನುಗ್ರಹದಿಂದ, ಈಶ್ವರನ ಆಜ್ಞೆಯಿಂದ ಅವನು ಏನು ಕೆಲಸ ಬೇಕಾದ್ರೂ ಕರೆಕ್ಟಾಗಿ ಮಾಡ್ತಾನೆ. ಶನಿ ಯಾವತ್ತೂ ದಾರಿ ತಪ್ಪಲ್ಲ, ಕರ್ಮಫಲದಾತ. ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಶನಿ ಕೂಡ ನಿಮಗೆ ಒಳ್ಳೆ ಫಲ ಕೊಡ್ತಾರೆ. ಹಾಗಾದರೆ ಈ ತಿಂಗಳು ಚೆನ್ನಾಗಿಲ್ಲದೆ ಇರತಕ್ಕಂಥ ಗ್ರಹ ಇದು. ಈವನ್ ನಿಮಗೆ ರಾಶಿಯಿಂದ 2ನೇ ಮನೆ ಅಧಿಪತಿ ಸೂರ್ಯನು ಕೂಡ ನಿಮಗೆ ಪಂಚಮದಲ್ಲೇ ಇದ್ದಾರೆ. ಪಂಚಮ ಸೂರ್ಯ 16ನೇ ಮನೆಗೆ 16ನೇ ತಾರೀಕು ಬಂದ್ಬಿಡ್ತಾರೆ. ಅಲ್ಲಿವರೆಗೂ ಚೆನ್ನಾಗಿರಲ್ಲ, 16ನೇ ತಾರೀಕುವರೆಗೂ. 16ನೇ ತಾರೀಕುವರೆಗೂ ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ ಕರ್ಕರಾಶಿಯವರು. 16ನೇ ತಾರೀಕುವರೆಗೂ ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಎಕ್ಸಾಂಪಲ್ ನಾನು ಆಗಲೇ ಹೇಳಿದೆ ನಿಮಗೆ, ಕೋಲ್ಡ್ ಆಗುತ್ತೆ ಅಂತ, ಶೀತ ಆಗುತ್ತೆ ಅಂತ. ಅದು ನಿಮಗೆ ಶೀತ ನಿಮಗೆ ಕೋಲ್ಡಿಂದ ಆಗಲ್ಲ, ಉಷ್ಣ ಶೀತ ಆಗುತ್ತೆ, ಹೀಟಿಂದ ಆಗುತ್ತೆ. ಕಾರಣ 16ನೇ ತಾರೀಕುವರೆಗೂ ಸೂರ್ಯ ಚೆನ್ನಾಗಿಲ್ಲ, ಅವ್ರು ನೀಚ ಸ್ಥಾನದಲ್ಲಿದ್ದಾರೆ. ಆಮೇಲೆ ಅವರು ಚೆನ್ನಾಗಿ ಬಂದು ಫ್ರೆಂಡ್ ಹೌಸಲ್ಲಿ ಇಟ್ಬಿಡ್ತಾರೆ. ಹಾಗಾಗಿ ಕರ್ಕರಾಶಿಯವ್ರಿಗೆ ಅದು ಕೂಡ ಪ್ಲಸ್ ಪಾಯಿಂಟ್. ಯಾವ ಗ್ರಹದಿಂದ ನಿಮ್ಗೆ ತೊಂದರೆ ಇದೆ, ಯಾವುದರಿಂದ ತೊಂದರೆ ಇಲ್ಲ. ಕೇವಲ ಬುಧನ ಮಾತ್ರ ಸ್ವಲ್ಪ ಬಲ ಮಾಡ್ಕೊಳ್ಳೋಕ್ಕೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ, ಅಥವಾ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಅಥವಾ ಕೇಳಿ, ನಿಮಗೆಲ್ಲ ಕಡೆ ಸಿಗುತ್ತೆ. ಅಷ್ಟು ಬಿಟ್ಟರೆ ಇನ್ನೇನೋ ಅವಶ್ಯಕತೆ ಇಲ್ಲ. ದೊಡ್ಡ ಪ್ರಮಾಣದ ಕೆಲಸ ಮಾಡಬೇಕು, ಡಿಸಿಷನ್ಸ್ ಹೋಗಬೇಕು ಅಂದರೆ ಮಾತ್ರ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಮಾಡಿಸ್ಕೊಂಡು ಆಮೇಲೆ ಡಿಸಿಷನ್ ತಗೊಳ್ಳಿ. ಭಗವಂತ ಅನುಗ್ರಹ ಮಾಡ್ತಾನೆ. ನೋಡಿದ್ರಲ್ಲ ಕರ್ಕಾಟಕ ರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.